2 ಜಿಲ್ಲೆ 6.30 ಲಕ್ಷ ಎಕರೆಗೆ ಆಸರೆ. ಟಿಬಿ ಎಡದಂಡೆ ನಾಲೆ ಬಗ್ಗೆ ನಿರ್ಲಕ್ಷ್ಯ. 7 ದಶಕಗಳಲ್ಲಿ 110 ಬಾರಿ ಬಿರುಕು. ಈವರೆಗೆ 1600 ಕೋಟಿ ಖರ್ಚು. ತೇಪೆ ಹಚ್ಚಿ ಕೈ ತೊಳ್ಕೊಂಡ್ರ ಅಧಿಕಾರಿಗಳ ನಿರ್ಲಕ್ಷ್ಯ, ರೈತರ ಸಂಕಷ್ಟ. ಟಿಬಿ ಕಾಲುವೆಗೆ ಕಳಪೆ ತೇಪೆಯ ಸ್ಟೋರಿ ಇದು. ತುಂಗಭದ್ರಾ ಎಡದಂಡೆ ನಾಲೆ ಕಾಲುವೆಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಒಡೆಯುವುದರಲ್ಲೂ ವಿಶ್ವ ದಾಖಲೆಯನ್ನ ಮಾಡಿದೆ ಈ ಕಾಲುವೆ. ತುಂಗಭದ್ರಾ ಎಡದಂಡೆ ನಾಲೆಯ ಕಾಲುವೆ ಏನಿದೆ ಪದೇ ಪದೇ ಒಡಿತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಕಾಲುವೆ ಒಡೆಯೋದ್ರಲ್ಲಿ ಇದು ವಿಶ್ವ ದಾಖಲೆ ಮಾಡಿದೆ ಅಂತಾನೆ ಹೇಳಬಹುದು. ರೈತರ ಜೀವನಾಡಿ ಈ ತುಂಗಭದ್ರಾ ಎಡದಂಡೆ ನಾಲೆ. ಈ ನದಿಯ ನೀರನ್ನೇ, ಈ ಒಂದು ನಾಲೆಯ ನೀರನ್ನೇ ನಂಬಿಕೊಂಡು ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರು ಬದುಕು ನಡೆಸ್ತಾ ಇದ್ದಾರೆ. ಕೃಷಿಗೆ, ತಮ್ಮ ಮನೆ ಬಳಕೆಗೆ, ಎಲ್ಲದಕ್ಕೂ ಕೂಡ ಇದೇನಿರಬೇಕು. ಒಟ್ಟು 6.30 ಲಕ್ಷ ಎಕರೆ ಪ್ರದೇಶಕ್ಕೆ ಈ ನಾಲೆ ಆಸರೆಯಾಗಿದೆ. 241 ಕಿಲೋಮೀಟರ್ ಉದ್ದ ಇರುವಂತಹ ಟಿಬಿ ಎಡದಂಡೆ ಕಾಲುವೆ ಇದು. 7 ದಶಕಗಳಿಂದ 110 ಬಾರಿ ಒಡೆದು ಹೋಗಿದೆ ಈ ಕಾಲುವೆ. ಕಾಲ ಕಾಲಕ್ಕೆ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆ ಮಾಡ್ತಿಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಕೂಡ ಆಗ್ತಿಲ್ಲ. ಕಾಲುವೆ ನಿರ್ವಹಣೆ ಇಲ್ಲದೆ ಪದೇ ಪದೇ ಬಿರುಕು ಬಿಡ್ತಾ ಇದೆ. ಚೆನ್ನಾಗಿ ಇದನ್ನ ನೋಡ್ಕೊಂಡಿದ್ರೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಬಿರುಕು ಬೀಳುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿ. 2009ರ ನಂತರ ಕಾಲುವೆಗಿಲ್ಲ ರಿಪೇರಿ ಭಾಗ್ಯ. ಇತ್ತೀಚೆಗೆ ಬಸಾಪುರ ಬಳಿ ಕಾಲುವೆ ಒಡೆದು ಹೋಗಿದೆ. ರೈತರ ಜಮೀನುಗಳಿಗೆ ನೀರು ಹರಿಯದೆ ಸಂಕಷ್ಟ ಎದುರಾಗಿದೆ. ಗಮನಿಸ್ತಾ ಹೋಗಬಹುದು, ಕಾಲುವೆ ರಿಪೇರಿಗಾಗಿ ಸಾಕಷ್ಟು ಅನುದಾನಗಳು ಬರ್ತಾ ಇದೆ. ಆದರೆ 2009ರ ನಂತರ ಕಾಲುವೆ ರಿಪೇರಿ ಮಾಡಿಲ್ಲ. ಎಲ್ಲೆಲ್ಲಿ ನಾಲೆ ಒಡೆಯುವಂಥ ಚಾನ್ಸಸ್ ಇರುತ್ತೆ, ಯಾವೆಲ್ಲ ಭಾಗದಲ್ಲಿ ಸಮಸ್ಯೆಗಳು ಉದ್ಭವ ಆಗಬಹುದು ಅನ್ನುವಂಥದ್ದನ್ನ ಫಸ್ಟಿಗೆ ಹೋಗಿ ನೋಡಬೇಕು, ಚೆಕ್ ಮಾಡ್ತಾ ಇರಬೇಕು ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು. ಆದರೆ ಯಾರೂ ಕೂಡ ಆ ಕೆಲಸವನ್ನ ಮಾಡಿಲ್ಲ. ಟಿಬಿ ಡ್ಯಾಮ್ನ ಎಡದಂಡೆ ಕಾಲುವೆಯಲ್ಲಿ ಅಲ್ಲಲ್ಲಿ ಬಿರುಕು ಉಂಟಾಗುತ್ತೆ. ಈಗ ಮತ್ತೊಂದು ನಾಲೆಯಲ್ಲಿ ಬಿರುಕು ಕಂಡಿದೆ, ಹಾಗಾಗಿ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಸರಿಯಾಗಿ ರೈತರ ಜಮೀನುಗಳಿಗೆ ನೀರು ಹೋಗ್ತಿಲ್ಲ. ಕಾಲುವೆ ರಿಪೇರಿಗಾಗಿ 430 ಕೋಟಿ ರೂಪಾಯಿ ಮಂಜೂರಾಗಿದೆ. ತಕ್ಷಣ ಅಗತ್ಯ ಇರುವಂತಹ ಕಡೆ ರಿಪೇರಿಗೆ 250 ಕೋಟಿ ರಿಲೀಸ್ ಆಗಿರೋದು. ಆದ್ರೆ ಕಾಮಗಾರಿ ಮಾತ್ರ ಇನ್ನೂ ಆರಂಭ ಆಗಿಲ್ಲ. ನೋಡ್ತಾ ಹೋಗಬಹುದು, 430 ಕೋಟಿ ಏನಿದೆ ಮಂಜೂರಾಗಿದೆ. ಇಮಿಡಿಯೇಟ್ಲಿ ಏನಾದರೂ ರಿಪೇರಿ ಇದ್ರೆ ಮಾಡಿಸ್ಕೊಳ್ಳೋಕೆ 250 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ. ಬರೀ ಭರವಸೆಗೆ ಮಾತ್ರ ಇದು ಸೀಮಿತ ಆಗಿರೋದು. ಕೂಡಲೇ ದುರಸ್ತಿ ಮಾಡಿ ಅಂತ ಹೇಳ್ಕೊಂಡು ರೈತರು ಆಗ್ರಹ ಮಾಡ್ತಿದ್ದಾರೆ. ಒಟ್ಟು 430 ಕೋಟಿ ರಿಲೀಸ್ ಆಗಿದೆ. 230 ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ಲಿ ರಿಲೀಸ್ ಆಗುತ್ತೆ ಫಂಡು. ಆದರೆ ದುರಸ್ತಿ ಕಾರ್ಯನೂ ಆಗಿಲ್ಲ ಅಂತ ಹೇಳ್ಕೊಂಡು ರೈತರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈ 47 ಮೈದಾನಕ್ಕೆ ಜನರಲ್ಲಿ ನಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಬರೋದು. ಅದನ್ನೆಲ್ಲ ಕಂಪ್ಲೀಟ್ ತರವಾಗಿ ಚೆಕ್ ಮಾಡಿ ಇಬ್ಬರುಗಳು ಈ ಟೆಂಡರ್ಗಳು ಕರಿತಾ ಇದ್ದಾರೆ. ನಾವು ಫಸ್ಟ್ ವೀಕ್ನಲ್ಲಿ ಎಮರ್ಜೆನ್ಸಿ ಟೆಂಡರ್ ಕರೀಲಿಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಅದನ್ನು ಈ 3-4 ದಿವಸದಲ್ಲಿ ನಾಳೆ ಎಲ್ಲ MLAಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ನಾವೆಲ್ಲ ಕಲಿತು ಮುಖ್ಯಮಂತ್ರಿಗಳಿಗೆ ಡಿಸೆಂಬರ್ಗೆ ಭೇಟಿಯಾಗಿ ಈ ಪರಿಸ್ಥಿತಿ ಎಲ್ಲ ಅವ್ರ ಗಮನ ತಂದು ತಕ್ಷಣ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಇದು ಇಲ್ಲೊಂದು ಹಿಡಿದು ರಾಯಚೂರು ತನಕ 5 ಡಿವಿಷನ್ನಲ್ಲಿ 430 ಕೋಟಿ ಕೊಟ್ಟಿದ್ದಾರೆ ಎಸ್ಟಿಮೇಟ್ಸು. ಅದರಲ್ಲಿ ಪಾಪೆ ಟನಲ್ ಸಹಿತ ಐತಿ. ಸೊ ಆ ಪಾಪೆ ಟನಲ್ ಈಗ ಮಾಡಬಾರ್ದು ಅಂದರೆ ಟೆಕ್ನಿಕಲ್ ಪೀಪಲ್ ಹೇಳಬೇಕಾದ್ರೆ ಅದು ಬಿಗ್ ಇಶ್ಯೂ, ಟೆಕ್ನಿಕಲ್ ಪೀಪಲ್ ಹೇಳಬೇಕು. ಉಳಿದಂಥದ್ದನ್ನೆಲ್ಲ ಮಾಡಲೇಬೇಕಾದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಇವರೇನಂತಾರೆ 250 ಕೋಟಿಯನ್ನು ಕೊಟ್ಟು A, B, C ಅಂತ ಮಾಡಿದ್ದಾರೆ ಹೊರತು ಯಾವುದು ಪ್ರಯಾರಿಟಿ ಮೇಲೆ ಮಾಡಬೇಕು, ನೆಕ್ಸ್ಟ್ B, ನೆಕ್ಸ್ಟ್ C ಇದೆ. ಅದಕ್ಕೆ 250 ಕೋಟಿ ಕೊಡಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ರಿಲೀಸ್ ಮಾಡಿ ಅದೇ ಈಗ ಅವ್ರು ಟೆಂಡರ್ ಕರೀತಾರೆ. ಈಗ ಈ ನೀರು ಬಿಟ್ಟಿದ ಕೂಡಲೇ ನೀರು ಕಂಪ್ಲೀಟ್ ಆಯಿತು, ಮತ್ತೆ ಕುಡಿಯೋ ನೀರು ಕೊಡೋದಿಲ್ಲ. ಈಗ ಇದೇ ಕ್ಲೋಸ್ ಇದೆ. ತುಂಗಭದ್ರಾ 32 ಗೇಟ್ಗಳು ಕೂಡ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಕೈಗೆತ್ತಿಕೋಬೇಕು. ಹಾಗಿದ್ರೆ ಮಾತ್ರ ರೈತರಿಗೆ ಶಾಶ್ವತವಾಗಿ ಅವ್ರಿಗೆಲ್ಲವೂ ಒಳ್ಳೇದಾಗುತ್ತೆ ಅಂತೇಳಿ ನಾವು ವಿಧಾನಸೌಧದಲ್ಲಿ ಸೆಷನ್ಸ್ನಲ್ಲಿ ನಾನು ಅದನ್ನು ವಾಯ್ಸ್ ರೈಸ್ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಗೇಟ್ಗಳ ಅಳವಡಿಕೆ ಅನ್ನೋದು ನಡೀತಾ ಇದೆ. ಅದೊಂದು ರೀತಿ ಸ್ವಲ್ಪ ಸಮಾಧಾನಕರ ನಮಗೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಈ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಮಾಡಿದರೆ ಇವತ್ತು ಈ ಪರಿಸ್ಥಿತಿ. ಇತ್ತೀಚೆಗೆ ಈ ಒಂದು ಟಿಬಿ ಡ್ಯಾಮ್ನ ಎಡದಂಡೆ ಕಾಲುವೆಯಲ್ಲಿ ಬಸಾಪುರದ ನಾಲೆಯಲ್ಲಿ ಬಿರುಕು ಕಂಡಿದೆ. ಹೀಗಾಗಿ ರೈತರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ರೈತರ ಜಮೀನಿಗೆ ಸರಿಯಾಗಿ ನೀರು ಬರ್ತಿಲ್ಲ. ಅವರು ಬೆಳೆಯನ್ನೇ ನಂಬಿಕೊಂಡು ಜೀವನ ಸಾಗಿಸಬೇಕು. ಆದರೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಮಾತ್ರ ಈತ ಗಮನ ಹರಿಸ್ತಾನೆ ಇಲ್ಲ. ಯಾಕಂದರೆ 2009 ಲಾಸ್ಟು ಇಲ್ಲೊಂದು ದುರಸ್ತಿ ರಿಪೇರಿ ಕೆಲಸ ಆಗಿರೋದು. 2009 ನಂತರ ಇದುವರೆಗೂ ದುರಸ್ತಿ ಕಾರ್ಯ ನಡೆದಿಲ್ಲ.
ಟಿಬಿ ಡ್ಯಾಮ್ ಎಡದಂಡೆ ಕಾಲುವೆ ಅವ್ಯವಸ್ಥೆಯ ಆಗರ ಆಗೋಗ್ಬಿಟ್ಟಿದೆ. ಜಮೀನುಗಳಿಗೆ ನೀರು ಸರಿಯಾಗಿ ಹರಿತಾ ಇಲ್ಲ. ವರ್ಷಕ್ಕೆ 2 ರಿಂದ 3 ಬಾರಿ ಸಮಸ್ಯೆ ಇದರಲ್ಲಿ ಉದ್ಭವ ಆಗ್ತಾನೆ ಇರುತ್ತೆ. ಪದೇ ಪದೇ ಈ ರೀತಿ ನೀರಿನ ಅಭಾವ ಉಂಟಾಗೋದು, ನಾಲೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾಗೋದು, ನೀರಿನ ಹರಿವಿಗೆ ಸರಿಯಾಗಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಂಬ್ಕೊಂಡಂತಹ ಜನರು ಏನು ಮಾಡಬೇಕು? ಜಮೀನುಗಳಿಗೆ ಸರಿಯಾಗಿ ನೀರು ಬರ್ತಿಲ್ಲ ಅಂತವ್ರು ಗೋಳ್ ತೊಡ್ಕೊತಾ ಇದ್ದಾರೆ. ಒಂದು ಕಡೆ ಬರೋಬ್ಬರಿ ಕಾಮಗಾರಿ ರಿಪೇರಿಗಾಗಿ 430 ಕೋಟಿ ಮಂಜೂರಾಗುತ್ತೆ. ಕಾಲುವೆಯನ್ನು ರಿಪೇರಿ ಮಾಡಬೇಕು ಅಂತಂದ್ರೆ ತಕ್ಷಣ ಇಮಿಡಿಯೇಟ್ಲಿ ಏನಾದರೂ ಸಮಸ್ಯೆ ಆಯಿತು, ಅದನ್ನು ರಿಪೇರಿ ಮಾಡಬೇಕು ಅಂತಂದ್ರೆ 250 ಕೋಟಿ ರಿಲೀಸ್ ಆಗುತ್ತೆ. ಆದರೆ ಇನ್ನೂ ಕೂಡ ಕಾಮಗಾರಿ ಆರಂಭ ಆಗಿಲ್ಲ. ಬರೀ ಭರವಸೆಗೆ ಮಾತ್ರ ಇದು ಸೀಮಿತ ಆಗಿ ಹೋಗಿದೆ. ಈಗ ಇಮಿಡಿಯೇಟ್ಲಿ ದುಡ್ಡಿಲ್ಲ, ದುಡ್ಡನ್ನ ಮಂಜೂರು ಮಾಡ್ತಿಲ್ಲ, ಫಂಡಿಂಗ್ ಆಗ್ತಿಲ್ಲ ಅಂತಂದ್ರೆ ಅದೊಂದು ಪ್ರಶ್ನೆ ಬೇರೆನೇ ಆಗುತ್ತೆ. ಏನಪ್ಪಾ ಅಂತಂದ್ರೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ಅಂತ. ಬಟ್ ಇಲ್ಲಿ ಇಮಿಡಿಯೇಟ್ಲಿ ರಿಪೇರಿ ಮಾಡೋದಕ್ಕೂ ಕೂಡ 250 ಬರೋಬ್ಬರಿ 250 ಕೋಟಿ ರೂಪಾಯಿನ ಕೊಡ್ತಿದ್ದಾರೆ. ಆದರೆ ಸರಿ ಮಾಡೋಕೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಬಸಾಪುರದಲ್ಲಿ ಕಾಲುವೆ ಒಡೆದು ಹೋಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಸರಿಯಾಗಿ ನೀರು ಹರಿತಿಲ್ಲ ಜಮೀನುಗಳಿಗೆ. ಹಾಗಾದ್ರೆ ರೈತರು ಏನು ಮಾಡೋದು? 6.30 ಲಕ್ಷ ಎಕರೆಗೆ ಈ ಕಾಲುವೆ ಆಸರೆಯಾಗಿ ಹೋಗಿದೆ. 6.30 ಲಕ್ಷ ಎಕರೆಯಲ್ಲಿ ಬೆಳೆ ಬೆಳೆಯುವಂಥ ರೈತರ ಪರಿಸ್ಥಿತಿ ಏನಾಗಬಹುದು? ಹಾಗಾದ್ರೆ ರಿಪೇರಿ ಯಾವಾಗ ಆಗತ್ತೆ? ದುಡ್ಡಿಲ್ಲ ಅಂತ ಹೇಳ್ಕೊಂಡು ಕೆಲವರು ಅಧಿಕಾರಿಗಳು ಕಾಮಗಾರಿ ಕೆಲಸಕ್ಕೆ ಮುಂದಕ್ಕೆ ಬರೋದಿಲ್ಲ. ಅದರಲ್ಲಿ ದುಡ್ಡಿದೆ, ಆದರೆ ಅಧಿಕಾರಿಗಳು ಮುಂದೆನೇ ಬರ್ತಿಲ್ಲ. ಟಿಬಿ ಡ್ಯಾಮ್ನ ಪರಿಸ್ಥಿತಿ ಇದು. ಸೂಕ್ತ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆ ಮಾಡ್ತಿಲ್ಲ. ದುರಸ್ತಿ ಬಿಡಿ, ಸರಿಯಾಗಿ ಒಂದು ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ದುರಸ್ತಿಯ ಪ್ರಶ್ನೆಗಳೇ ಅಲ್ಲಿ ಉದ್ಭವ ಆಗ್ತಿರ್ಲಿಲ್ಲ. ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಆಗಬಹುದು? 6.30 ಲಕ್ಷ ಹೆಕ್ಟೇರ್ ಪ್ರದೇಶ ಏನಿದೆ, ಅಲ್ಲಿನ ಜನರು ಬೆಳೆ ಬೆಳೆಯೋದಕ್ಕೆ ಈ ನದಿಯನ್ನೇ ಅವಲಂಬಿತರಾಗಿದ್ದಾರೆ. ನಿರ್ವಹಣೆ ಇಲ್ಲದೆ ಪದೇ ಪದೇ ಬಿರುಕು ಕಾಣ್ತಿದೆ. ಅಟ್ಲೀಸ್ಟ್ ನಿರ್ವಹಣೆಯಾದರೂ ಮಾಡಬೇಕಲ್ವಾ? ನಿರ್ವಹಣೆ ಮಾಡಿದ್ದಿದ್ರೆ ಇಂತಹ ಸಮಸ್ಯೆ ಉದ್ಭವ ಆಗುವಂಥ ಚಾನ್ಸಸ್ ಕಡಿಮೆ ಇರ್ತಿತ್ತು. 241 ಕಿಲೋಮೀಟರ್ ಉದ್ದ ಇರುವಂತಹ ಟಿಬಿ ಎಡದಂಡೆ ಕಾಲುವೆ ಇದು. ಕಾಲಕ್ಕೆ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆಯಂತೂ ಮಾಡ್ತಾನೇ ಇಲ್ಲ. ಸಮಸ್ಯೆಗಳ ಆಗರ ಆಗಿ ಹೋಗ್ಬಿಟ್ಟಿದೆ. ಜಮೀನುಗಳಿಗೆ ನೀರು ಹರಿತಾ ಇಲ್ಲ, ಕಳಪೆ ತೇಪೆಯನ್ನ ಮಾಡ್ತಾರೆ. ಇನ್ ಕೇಸ್ ಎಡದಂಡೆ ನಾಲೆಯಲ್ಲಿ ಯಾವುದೇ ಒಂದು ಕಾಲುವೆಯಲ್ಲೂ ಕೂಡ ಸಮಸ್ಯೆ ಉದ್ಭವ ಆಯಿತು, ಬಿರುಕು ಬಿಡ್ತು ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ? ತೇಪೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಗಿಡಗಂಟಿಗಳು ಬೆಳೆದು ಬಿಟ್ಟಿದೆ. ಆ ಕಾಲುವೆಗಳಲ್ಲಿ ಕಸದ ರಾಶಿಗಳಿದೆ. ಅದನ್ನ ನಿರ್ವಹಣೆ ಮಾಡಬೇಕಲ್ವಾ? ಅದನ್ನ ಸರಿ ಮಾಡುವಂಥ ಕೆಲಸವನ್ನ ಯಾವ ಅಧಿಕಾರಿಗಳು ಕೂಡ ಮಾಡ್ತಿಲ್ಲ. ಕೂಡಲೇ ದುರಸ್ತಿ ಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿಕೊಂಡು ರೈತರು ಆಗ್ರಹ ಮಾಡ್ತಿದ್ದಾರೆ. ಕಾಲುವೆ ರಿಪೇರಿಗಾಗಿ 430 ಕೋಟಿ ಮಂಜೂರಾಗಿದೆ. ತಕ್ಷಣ ಅಗತ್ಯ ಇರುವ ರಿಪೇರಿ ಮಾಡಬೇಕು ಅಂತಂದ್ರೆ 250 ಕೋಟಿ ರಿಲೀಸ್ ಆಗುತ್ತೆ. ಬಸಾಪುರದಲ್ಲಿ ಕಾಲುವೆ ಬೆರುಕು ಬಿಟ್ಟಿದೆಯಲ್ಲ, ಜನರಿಗೆ ಸಮಸ್ಯೆ ಆಗ್ತಿದೆಯಲ್ಲ ರೈತರಿಗೆ, ಇಮಿಡಿಯೇಟ್ಲಿ 250 ಕೋಟಿಯನ್ನ ತೆಗೆದುಕೊಂಡು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಬಹುದು. ಬಟ್ ಮಾಡ್ತಿಲ್ಲ. ಸುಮಾರು ದಿನಗಳೇ ಕಳೆದರೂ ಕೂಡ ಆ ಸಮಸ್ಯೆ ಹಾಗೇ ಉಳ್ಕೊಂಡಿದೆ. ನೀರಿನ ಹರಿವಿದೆ, ಆದರೆ ಬೇಕಾದಂತಹ ಜಾಗಕ್ಕೆ ಸರಿಯಾಗಿ ನೀರು ಹೋಗ್ತಿಲ್ಲ. ತುಂಗಭದ್ರಾ ಎಡದಂಡೆ ಕಾಲುವೆಯ ಸ್ಥಿತಿಯನ್ನ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ನಾಲೆ ಒಡೆದು ಹೋಗ್ಬಿಟ್ಟಿದೆ, ಕಾಲುವೆ ಒಡೆದು ಹೋಗ್ಬಿಟ್ಟಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿ ಕೂಡ ನೋಡ್ತಾ ಇಲ್ಲ. ಈ ಒಂದು ಕಾಲುವೆ ಒಡೆಯೋದ್ರಲ್ಲಿ ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರೈತರ ಜೀವನಾಡಿ ಈ ತುಂಗಭದ್ರಾ ಎಡದಂಡೆ ನಾಲೆ. ಕೊಪ್ಪಳದಲ್ಲಿರುವುದು ರಾಯಚೂರು ಜಿಲ್ಲೆಯ ರೈತರು ಇದೇ ನೀರನ್ನ ನಂಬ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವರಾಜ್ ತಂಗಡಗಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಟಿಬಿ ಡ್ಯಾಮ್ ಕಾಲುವೆ ಸಂಕಷ್ಟದ ಬಗ್ಗೆ ನಾವು ವರದಿ ಪ್ರಸಾರ ಮಾಡ್ತಿದ್ವಿ. ಅದರಲ್ಲಿ ಕಾಲುವೆಗಳು ನಾಲೆಗಳು ಪದೇ ಪದೇ ಒಡಿತಾ ಇದೆ. ಒಂದ್ ಕಡೆ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ, ಸ್ವಚ್ಛತೆ ಕೂಡ ಆಗ್ತಿಲ್ಲ. ಕಾಲುವೆಯಲ್ಲಿ ಗಿಡ ಗಂಟೆಗಳು ಬೆಳೆದಿದೆ. ಈಗ ಬಸಾಪುರದಲ್ಲಿ ಕಾಲುವೆ ಒಡೆದು ಹೋಗಿದೆ ಸರ್, ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ನಾನು ಬಸಾಪುರ ಕಾಲುವೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ. ಏನಮ್ಮ ಇನ್ನೂ ಒಂದು 3-4 ದಿವಸ ಮುಗಿತಾ ಇದೆ. ಅದು ಮುಗಿದ ತಕ್ಷಣ ಮತ್ತೆ ಈ ಸದ್ಯ ನಮಗೆ ಬೆಳೆಗೆ ನೀರು ಕೊಡೋಂಥದ್ದಿಲ್ಲ. ನಾವು ಈಗ ಕೊಡ್ತಾ ಇರೋದು ಕುಡಿ ನೀರಿನ ಸಲುವಾಗಿ ಮಾತ್ರ. ಕುಡಿ ನೀರಿಗೆ ನಾವು ಮತ್ತೆ ಇನ್ನೊಂದು 4-5 ದಿವಸ ಆದ್ಮೇಲೆ ಕುಡಿ ನೀರಿಗೆ ನೀರು ಕೊಡ್ತೀವಿ. ಈಗಾಗಲೇ ನಮ್ಮ ಹತ್ರ ಇನ್ನೂ ಒಂದು ವಾರ 15 ದಿವಸ ತಿಂಗಳಾಗೋವರೆಗೂ ಕುಡಿ ನೀರಿನಲ್ಲಿ ಯಾವ್ದು ಸಮಸ್ಯೆ ಇಲ್ಲ. ತಿಂಗಳಾದ್ಮೇಲೆ ನಮಗೆ ಸಮಸ್ಯೆ ಆಗ್ತಾ ಇದೆ.
ಅದಕ್ಕೆ ಕುಡಿ ನೀರಿಗೆ ಬಿಟ್ರೆ ನಮಗೆ ಕಾಲುವೆ ನೀರು ಈ ಸತಿ 2ನೇ ಬೆಳೆ ನೀರು ಕೊಡಲ್ಲ ಅಂತ ಹೇಳಿದೀವಿ ನಾವು ಈಗಾಗಲೇ. ಕುಡಿಯಕ್ ನೀರು ಮಾತ್ರ ಬೇಕು ನಮಗೆ. ಕುಡಿಯ ನೀರಿಗೆ ಕೊಡ್ತೀವಿ. ಇನ್ನು 3-4 ದಿವಸದೊಳಗೆ ಕಂಪ್ಲೀಟ್ ಆಗತ್ತೆ. ಓಕೆ ಸರ್, ಅದು ಓಕೆ. ಬಟ್ ಈಗ ಈ ಕಾಲುವೆ ಚಿತ್ರಣಗಳನ್ನ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದೀವಿ, ಗಿಡ ಗಂಟೆಗಳು ಬೆಳೆದು ಬಿಟ್ಟಿದೆ, ಸರಿಯಾಗಿ ಮೇಂಟೆನೆನ್ಸ್ ಕೂಡ ಆಗ್ತಿಲ್ಲಲ್ಲ ಸರ್? ಗಿಡ ಗಂಟೆಗಳು ಎಲ್ಲಾ ಕಡೆನೂ ಬೆಳೀತಿದೆ. ಒಂದೇ ಸತಿ ಎಲ್ಲ ಇದೇನು ತುಂಗಭದ್ರಾ ಮುಂಡ್ರಾಬಾದಿಂದ ಹಿಡ್ಕೊಂಡು ರಾಯಚೂರುವರೆಗೂ ಕೆನಾಲ್ ಇರೋದು, ಲೆಫ್ಟ್ ಬ್ಯಾಂಕ್ ಕೆನಾಲ್ ಬಹಳ ದೊಡ್ಡ ಕೆನಾಲ್ ಏನ್ರಿ. ಎಲ್ಲೆಲ್ಲೇ ಅವಶ್ಯಕತೆ ಐತೆ ಈಗಾಗಲೇ 455 ಕೋಟಿ ರೂಪಾಯಿ ದುಡ್ಡಿಗೆ ಕೆನಾಲ್ಗಳನ್ನ ರಿಪೇರಿ ಮಾಡ್ಬೇಕು ಅನ್ನೋದನ್ನ ಎಲ್ಲೆಲ್ಲಿ ರಿಪೇರಿ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದೀವಿ. ಫೈನಾನ್ಸ್ ನಲ್ಲಿ ಅಪ್ರೂವಲ್ಗಾಗಿ ಹೋಗಿದೆ. ನಾವು ಅಟ್ಲೀಸ್ಟ್ ಬಹಳ ಇಂಪಾರ್ಟೆಂಟ್ ಜಾಗದಾಗ 750 ಕೋಟಿ ಆದ್ರೂ ಅಪ್ರೂವ್ ಮಾಡ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ವಿ. ಆಗತ್ತೆ ನಾವು ಎಲ್ಲೆಲ್ಲ ರಿಪೇರಿ ಇದೆ ಅದನ್ನೆಲ್ಲ ರಿಪೇರಿಯನ್ನ ಮಾಡ್ತೀವಿ. 2ನೇ ಬೆಳೆಗೆ ನೀರಿನ ಅಂತ ನಮಗೆ ಸಮಸ್ಯೆ ಇಲ್ಲ. ಕುಡಿ ನೀರಿಗೆ ಬೇಕು, ರೈತರಿಗೆ ಯಾವ್ದು ಬೆಳೆ ಇಲ್ಲ, ಕುಡಿ ನೀರಿಗೆ ನೀರು ಅಂತ ಕೆಲಸ. ಸರ್, ಈಗ ಬಸಾಪುರದಲ್ಲಿ ಕಾಲುವೆ ಒಡೆದಿದೆ, ಈಗ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಸಿಕ್ಕಿದ್ಯಾ? ಹೇಗೆ? ನಾನೇ ಹೋಗಿದ್ದೀನಿ, ನಾನೇ ಸ್ವತಃ ಭೇಟಿ ಕೊಟ್ಟಿದ್ದೀನಿ, ಅಲ್ಲಿ ರೈತರು ಮಾತಾಡಿದ್ದೀನಿ, ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದೀನಿ. ರೋಡ್ ರಿಪೇರಿ ಇತ್ತು, ರೋಡ್ ರಿಪೇರಿ ಮಾಡ್ತಿದ್ದೀನಿ. ಈಗ ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 3-4 ದಿವಸ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮನೆಯ ಬಳಿ ಬಂದು ಆಟೋ ಜಖಂ ಮಾಡಿದೆ ಒಂಟಿ ಸಲಗ. ಹಾಸನದ ಕುಪ್ಪಗೋಡು ಕೃಷ್ಣಪ್ಪ ಮನೆ ಬಳಿ ಕಾಡಾನೆ ಎಂಟ್ರಿ ಕೊಟ್ಟಿರೋದು ಪುಂಡಾಟವನ್ನ ಮೆರೆದಿದೆ. ಮನುಷ್ಯರ ಮೇಲಿನ ಸಿಟ್ಟನ್ನ ಅಲ್ಲೇ ನಿಂತಿದ್ದಂತ ಆಟೋ ಮೇಲೆ ತೀರಿಸಿಕೊಂಡಿದೆ ಈ ಒಂಟಿ ಸಲಗ. ಆಟೋವನ್ನ ಎತ್ತಿ ಪುಂಡಾಟ ತೋರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಒಂಟಿ ಸಲಗದ ಸಿಟ್ಟಿದು. ಆಕ್ರೋಶ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೃಷ್ಣಪ್ಪ ಕುಟುಂಬದವರ ಆಟೋ ಅದು ಕೂಡ ಜಖಂ ಆಗಿದೆ. ನಂತರ ತೋಟದ ಒಳಗೆ ಹೋಗಿದೆ ಕಾಡಾನೆ. ಸಿಟ್ಟಿನಿಂದ ಗೀಳಿಡ್ತಾ ತೋಟದ ಒಳಗೆ ಒಂಟಿ ಸಲಗ ಹೋಗಿರೋದು. ಮಿತ್ತು ಬರ್ತಪ್ಪು ಐಕು ಕಂಬ ಮಿತ್ತು ಬರ್ತಪ್ಪು ಐಕು ಕಂಬ ಗುದ್ದುವ ಮಿತ್ತು ಬರ್ತಪ್ಪು ಐಕು ಕಂಬ ಗುದ್ದುವ